ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಜಸ್ಟ್ 1 ಕಪ್ ಗೋಧಿ ಹಿಟ್ಟಿದ್ರೆ ಸಾಕು, ವಾರದಲ್ಲಿ 3 ಸಲ ತಿಂದರೂ ಸಹ ಬೇಜಾರು ಆಗದೇ ಇರುವಂತಹ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. 2ರಿಂದ 3 ಸ್ಪೂನಷ್ಟು ಎಣ್ಣೆ ಸಾಕು. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 3ರಿಂದ 4 ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿನ ಹಾಕೋಣ. ಇದಕ್ಕೆ ಯಾವುದೇ ರೀತಿಯಾದಂಥ ಜೀರಿಗೆ ಸಾಸಿವೆ ಏನೂ ಬೇಡ. ನೋಡಿ, ಒಂದು 80% ಇದು ಫ್ರೈ ಆಗಲಿ, ಈರುಳ್ಳಿ ಸಾಕು. ಇದಕ್ಕೆ 2 ಟೊಮೆಟೊ ಹಾಕ್ತೀನಿ. ಇದು ಸಹ ಚಿಕ್ಕದಾಗಿ ಹೆಚ್ಕೊಂಡು ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ಇದು ಸಹ ನೀಟಾಗಿ ಫ್ರೈ ಆಗಲಿ. ಚೆನ್ನಾಗಿದು ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಓಕೆ, ನೋಡಿ ಈಗ ಇಷ್ಟು ಫ್ರೈ ಆಗಿದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಸಾಕು, ಚೆನ್ನಾಗಿದೆ, ಫ್ರೈ ಆಗಿದೆ. ಜಸ್ಟ್ ಈರುಳ್ಳಿ ಮತ್ತು ಟೊಮೆಟೊ ಇದ್ದರೆ ಸಾಕು, ಸಖತ್ತಾಗಿರುವಂತಹ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಇವಾಗ ನಾನಿಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಫ್ರೈ ಮಾಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊನ ಇದಕ್ಕೆ ಸೇರಿಸೋಣ. ತಣ್ಣಗೆ ಹಾಕಬೇಕು ಅಂತ ಏನಿಲ್ಲ, ಬಿಸಿದಾದರೂ ನಡೆಯುತ್ತೆ. ಓಕೆ, ಇದಕ್ಕೆ ನಾನು ಕೊತ್ತಂಬರಿ ಹಾಕೋಣ, ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಚಿಕ್ಕದಾಗಿ ಹೆಚ್ಕೊಂಡು ಹಾಕಿದರೆ ಆಯಿತು. ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕೋಣ. ಸ್ವಲ್ಪ ಜಸ್ಟ್ ಕೈಯಿಂದ ತಿಕ್ಬಿಟ್ಟು ಜೀರಿಗೆ ಹಾಕೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಅಚ್ಚ ಪುಡಿ ಹಾಕಿ ಚೆನ್ನಾಗಿ ಈ ಮಸಾಲ ಎಲ್ಲ ಹಿಟ್ಟಿಗೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪನ್ನು ನಾನು ಮೊದಲೇ ಗೋಧಿ ಹಿಟ್ಟಿಗೆ ಹಾಕಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಚೆನ್ನಾಗಿ ಇಷ್ಟನ್ನೇ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಮಸಾಲ ಎಲ್ಲ ಹೊಂದ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನು ಯಾವ ಪಾತ್ರೆಯಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ನಾರ್ಮಲ್ ವಾಟ್ರ್, ಯಾವುದೇ ರೀತಿಯಿಂದ ಬಿಸಿ ನೀರನ್ನು ಕಾಯಿಸ್ಕೋಬೇಕಂತನಿಲ್ಲ. ತಣ್ಣ ನೀರನ್ನು ಹಾಕಿ ಹಿಟ್ಟನ್ನ ನಾದ್ಕೋಬೇಕು. ಈ ಸಮಯದಲ್ಲಿ ನಾನು 2 ಸ್ಪೂನಷ್ಟು ಇದಕ್ಕೆ ಎಳ್ಳು ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ಹಾಕೋಣ, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಬಿಳಿ ಎಳ್ಳು ಹಾಕೋದ್ರಿಂದ. ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ತಾ ಚಪಾತಿ ಮಾಡ್ತೀವಲ್ಲ ಅದರ ಹದಕ್ಕೆ ಇದನ್ನು ನಾದ್ಕೊಂಡ್ರೆ ಆಯಿತು. ಈ ರೆಸಿಪಿ ಮಾಡೋಕ್ಕೆ ಹಿಂದಿನ ದಿನ ಯೋಚನೆ ಮಾಡಬೇಕು ಅಂತ ಏನಿಲ್ಲ, ಬೆಳಿಗ್ಗೆ ಎದ್ದು ಮಾಡಿದ್ರು ಕೂಡ ಆಯಿತು. ಯಾಕಂದರೆ ಜಸ್ಟ್ ಬಳಸಿರೋದೇ ಈರುಳ್ಳಿ ಮತ್ತು ಟೊಮೆಟೊ 2 ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಫಟಾಫಟ್ ಅಂತ 10 ನಿಮಿಷದಲ್ಲಿ ಈ ರೆಸಿಪಿನ ಟ್ರೈ ಮಾಡ್ಬೋದು. ನೋಡಿ, ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು, ಹಿಟ್ಟು ಒಣಗಬಾರ್ದು ಅಂತ ಎಣ್ಣೆ ಸವರ್ಬಿಟ್ಟು, ಯಾವ ಪಾತ್ರೆಯಲ್ಲಿ ನಾನು ಈರುಳ್ಳಿ ಮತ್ತು ಟೊಮೆಟೊ ಬೇಯಿಸ್ಕೊಂಡಿದ್ದೋ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಒಂದು 10 ನಿಮಿಷ ಚೆನ್ನಾಗಿ ನೆನೆ ಬಿಟ್ಬಿಡೋಣ. ಇದನ್ನು ಯಾವಾಗಲೂ ಒಂದೇ ರೀತಿಯ ತಾಲಿಪಟ್ಟು ತಿಂತಾಯಿರ್ತೀವಿ, ಅಕ್ಕಿ ರೊಟ್ಟಿ, ನಾರ್ಮಲ್ ಎಲ್ಲ ರೆಸಿಪಿ ಮಾಡ್ತಿರ್ತೀವಿ. ಬಟ್ ಈ ರೀತಿ ಗೋಧಿ ಹಿಟ್ಟಿಂದ ಒಂದು ಸಲ ಟ್ರೈ ಮಾಡಿ. ಓಕೆ, ನೋಡಿ 10 ನಿಮಿಷ ಆಗಿದೆ. ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಚಪಾತಿ ಯಾವ ರೀತಿ ಉಳ್ಳೆ ತೊಗೊತೀವೋ ಅದೇ ರೀತಿ ಸಣ್ಣ ಉಳ್ಳೆನ ತೊಗೊಳ್ಳೋಣ. ನಾನಿಲ್ಲಿ ಒಂದು ಕವರ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ರೀತಿ ಕವರ್ ಇರುತ್ತೋ ನೀವು ಅದನ್ನೇ ತೊಗೊಂಡು ನೀಟಾಗಿ ಇದು ಏನು ಕೈಯಿಂದ ತಟ್ಟಬೇಕು ಅಂತೇನು ಆರಾಮಾಗಿ ಇದನ್ನು ಲಟ್ಟಣಿಗೆಯಿಂದ ಎಷ್ಟು ದೊಡ್ಡದು ಬೇಕಾದರೆ ಇದನ್ನು ಈಸಿಯಾಗಿ ಲಟ್ಟಿಸ್ಕೋಬೋದು. ನೋಡಿ, ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಕೋಬೋದು, ಎಷ್ಟು ದೊಡ್ಡದು ಬೇಕಾದರೂ ಲಟ್ಟಿಸ್ಕೋಬೋದು. ಇದು ಲಟ್ಟಿಸ್ಬೇಕಾದ್ರೆ ಹಂಚನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಂಚು ಚೆನ್ನಾಗಿ ಕಾಯಲಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತಾಲಿಪಟ್ಟು ಹಾಕಿದರೆ ಆಯಿತು. ನೋಡಿ, ಎಷ್ಟು ಈಸಿಯಾಗಿ ಆರಾಮಾಗಿ ಕೈಯಿಂದ ಆರಾಮಾಗಿ ಎತ್ಬೋದು. ನೋಡಿ, ಕವರ್ ಸಮೇತ ಎತ್ತಬೇಕಂತ ಏನಿಲ್ಲ. ನೋಡಿ, ಚೆನ್ನಾಗಿ ಹಂಚಕ್ಕಾದ್ಮೇಲೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಮಧ್ಯದಲ್ಲಿ ಎಳ್ಳು ಜೀರಿಗೆ ಹಾಕಿರ್ತೀವಲ್ಲ, ಒಳ್ಳೆ ಘಮ ಸಿಗುತ್ತೆ ಬಾಯಲ್ಲಿ ತಿಂತಾಯಿದ್ರೆ. ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸೂಪರಾದಂಥ ರೆಸಿಪಿ. ಹಾಗೆ ಸ್ನ್ಯಾಕ್ಸ್ ಬಾಕ್ಸ್ ಕೂಡ ಸಖತ್ತಾಗಿರುತ್ತೆ. ಯಾವಾಗಲೂ ಒಂದೇ ರೀತಿಯಾದಂಥ ಚಪಾತಿ ಮಾಡ್ತಿದ್ರೆ ಈ ರೀತಿ ಚಪಾತಿನ ನೀವು ಖಂಡಿತ ಒಂದು ಸಲ ಟ್ರೈ ಮಾಡ್ಬೋದು. ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಬಂದು ಟೊಮೆಟೊ ಚಟ್ನಿ ಆಗಿರ್ಬೋದು, ಕಾಯಿ ಚಟ್ನಿ ಆಗಿರ್ಬೋದು, ಅಥವಾ ಕೆಂಪು ಚಟ್ನಿ, ನಿಮ್ಗೆ ಏನು ಅನುಕೂಲ ಆಗುತ್ತೆ ಅದನ್ನು ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು.